ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಈಗ ಮ್ಯಾಂಗೋದು ಸೀಸನ್ ಅಲ್ವಾ? ಸೊ ನಾನಿವತ್ತೊಂದು ಮ್ಯಾಂಗ್ಳೂರ್ ಸ್ಪೆಷಲ್ ಡಿಶ್ ಮಾಡ್ತಿದ್ದೇನೆ. ಮ್ಯಾಂಗೋ ವಿತ್ ಪ್ರಾನ್ ಅಂದರೆ ಡ್ರೈ ಪ್ರಾನ್, ಆಯಿತಾ? ಇಲ್ಲಿ ಮ್ಯಾಂಗೋದು ಸೀಸನ್ ಇರುವಾಗ ನಾವು ಒಮ್ಮೆ ಅಟ್ಲೀಸ್ಟ್ ಅದನ್ನು ಮಾಡ್ತೀವಿ. ತುಂಬ ಖುಷಿ ಆಗ್ತದೆ, ಅದು ಊಟ ಮಾಡಲಿಕ್ಕೆ ಬೆಸ್ಟ್. ಸೊ ಅದನ್ನು ಮಾಡ್ತಿದ್ದೇನೆ ನಾನು. ಆ್ಯಕ್ಚುಲಿ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೇನೆ, ಮಸಾಲೆ ಎಲ್ಲ ಹುರಿಲಿಕ್ಕಿಲ್ಲ ಇದರಲ್ಲಿ. ಸಿಂಪಲ್ಲಾಗಿ ನಾನು ಈ ಡಿಶ್ ಮಾಡ್ತಿದ್ದೇನೆ, ಹೇಗೆ ನಾನು ಮನೆಯಲ್ಲಿ ಮಾಡ್ತೇನಲ್ಲ ಹಾಗೆಯೇ ಮಾಡ್ತಿದ್ದೇನೆ. ಸೊ ಜಸ್ಟ್ ಟ್ರೈ ಮಾಡಿದ್ದನ್ನು, ತುಂಬ ಅಂದರೆ ತುಂಬ ಟೇಸ್ಟ್ ಬರ್ತದೆ ಇದರಲ್ಲಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ಮ್ಯಾಂಗ್ಳೂರ್ ಸ್ಟೈಲ್ ಮ್ಯಾಂಗೋ ವಿತ್ ಡ್ರೈ ಪ್ರಾನ್ಸ್ ಕರಿ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟ್ಗೆ ನಾವು ಈ ಡ್ರೈ ಪ್ರಾನ್ಸ್ ಉಂಟಲ್ಲ ಅದರ ಹೆಡ್ ಅನ್ನು ಸಪ್ರೇಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ, ಯಾಕಂದ್ರೆ ಚಿಕ್ಕ ಚಿಕ್ಕದಿರ್ತದೆ. ನಾನು ಸ್ವಲ್ಪ ತೆಗೆದಿಟ್ಟಿದ್ದೆ ನಿಮಗೆ ತೋರಿಸ್ಲಿಕ್ಕೆ ಅಂತ. ನಾನು ಈಗ ಅದಾದ ನಂತರ ಈ ಮ್ಯಾಂಗೋದು ಸ್ಕಿನ್ ಕೂಡ ತೆಗೆದು ಇಡ್ಬೇಕು. ಸ್ಕಿನ್ ಬಿಸಾಡಬೇಡಿ, ಅಷ್ಟೆಲ್ಲ ಮ್ಯಾಂಗೋದು ಸ್ಕಿನ್ ತೆಗೆದು ಈಗ ಇದಕ್ಕೆ ನೀರ್ ಹಾಕಿ, 1-2 ಕಪ್ ಅಷ್ಟು ನೀರ್ ಹಾಕಿ ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಇದರಲ್ಲಿ ಪಲ್ಪ್ ಇರ್ತದಲ್ಲ ಅದೆಲ್ಲ ಬಿಡ್ತದೆ, ಅಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿ. ನಂತರ ಈ ಸ್ಕಿನ್ ಅನ್ನು ತೆಗೆದು ಬಿಸಾಡಿ. ಈ ನೀರ್ ನಮ್ಗೆ ಯೂಸ್ ಆಗ್ತದೆ, ಅದಕ್ಕೋಸ್ಕರ ಈಗ ಇದನ್ನು ಸ್ಕ್ವೀಸ್ ಮಾಡಿ ಸ್ಕಿನ್ ಅನ್ನು ಬಿಸಾಡಿ. ಈಗ ಕುಕ್ಕಿಂಗ್ ಮಾಡುವ ಪ್ರೊಸೀಜರ್. ಫಸ್ಟ್ಗೆ ಮ್ಯಾಂಗೋ ಮತ್ತೆ ಅದರ ನೀರು ಹಾಕಿ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ. ನೀರು ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದ್ರೆ ಬೇಯುವಾಗ ಅದು ಸ್ವಲ್ಪ ಆಗ್ತದೆ. ಉಪ್ಪು ಹಾಕಿ ಇದನ್ನು ಬಾಯ್ಲ್ ಮಾಡಿ, ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಬಾಯ್ಲ್ ಮಾಡಬೇಕು. ಅಷ್ಟುವರೆಗೆ ನಾವು ಈ ಪ್ರಾನ್ಸ್ ಅನ್ನು ಸ್ವಲ್ಪ ಡ್ರೈ ಫ್ರೈ ಮಾಡುವ. ಎಣ್ಣೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಹೀಗೆ ಫ್ರೈ ಮಾಡಿ. ಅದರ ಅರೋಮಾ ಬರ್ತದೆ, ಸ್ಮೆಲ್ ಬರ್ತದಲ್ಲ, ಅಷ್ಟುವರೆಗೆ ಇದನ್ನು ಸ್ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಬೇಕು. ನಂತರ ಇದನ್ನು ತೆಗೆದಿಡಿರಿ. ಈಗ ಗ್ರೇವಿಗೆ ಒಂದು ಕೊಕೊನಟ್ ತಗೊಂಡು 1.5 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಮತ್ತೆ 1 ಟೀ ಸ್ಪೂನ್ ಸಾಸಿವೆ, ಒಂದು 5-6 ಕಾಳು ಮೆಂತೆ, 10-12 ತಗೊಳ್ಬಹುದು. ಲಾಂಗ್ ರೆಡ್ ಚಿಲ್ಲೀಸ್ ಮತ್ತೆ ಒಂದು 8 to 9 ಶಾರ್ಟ್ ರೆಡ್ ಚಿಲ್ಲೀಸ್, ಮತ್ತೆ ಒಂದು ಫುಲ್ ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ತಗೊಂಡು ಇದಕ್ಕೆ ಸ್ವಲ್ಪ ಅರ್ಧ ಚಮಚ ಹಳದಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ, ಒಂದು 2 ಮಿನಿಟ್ಸ್ ಜಸ್ಟ್ ಬಿಸಿ ಮಾಡಿ. ಫ್ರೈ ಎಲ್ಲ ಮಾಡ್ಲಿಕ್ಕೆ ಇಲ್ಲ ಇದೆ ಇದರಲ್ಲಿ. ಜಸ್ಟ್ ಬಿಸಿ ಮಾಡಿ. ಬಿಸಿ ಮಾಡಿದ ನಂತರ ಇದನ್ನು ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವಾಗ ಇದಕ್ಕೆ ಒಂದು ಚಿಕ್ಕ ಬೌಲ್ ಅಷ್ಟು ಹುಳಿಯನ್ನು ಹಾಕಬೇಕು. ಸ್ವಲ್ಪವೇ ಸ್ವಲ್ಪ ಹುಳಿಯನ್ನು ಆಡ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ. ಈಗ ನೋಡಿ ಮ್ಯಾಂಗೋ ಒಳ್ಳೆ
ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಡ್ರೈ ಪ್ರಾನ್ಸ್ ಉಂಟಲ್ಲ ಅದನ್ನು ಹಾಕ್ಬೇಕು. ಆದ್ರೆ ಹಾಕುವಾಗ ನೀವು ಮೇಲೆ ಮೇಲೆದು ತೆಗೆದು ಹಾಕ್ಬೇಕು, ಅಡಿಯಿಂದ ತೆಗೆದು ಹಾಕ್ಬಾರ್ದು. ಯಾಕಂದ್ರೆ ಅದರ ಡಸ್ಟ್ ಎಲ್ಲ ಇರ್ತದೆ, ಅದೆಲ್ಲ ನಮ್ಗೆ ಬೇಡ. ಹೀಗೆ ಮಾಡಿ ಮೇಲೆ ಮೇಲೆ ಇದು ಹಾಕಿ. ನೋಡಿ ಹೀಗೆಲ್ಲ ಇರ್ತದೆ ಅಡಿಯಲ್ಲಿ, ಅದು ಹಾಕ್ಬೇಡಿ. ಇದನ್ನೀಗ ಇನ್ನೊಂದು 5 ನಿಮಿಷ ಬಾಯ್ಲ್ ಮಾಡಿ. ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಆ ಮ್ಯಾಂಗೋದ ಸ್ವೀಟ್ನೆಸ್ ಮತ್ತೆ ಅದು ಟೇಸ್ಟ್ ಬರುವಾಗ. ಈಗ 5 ಮಿನಿಟ್ಸ್ ಆದ ನಂತರ ಈ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ, ಮಿಕ್ಸಿಯನ್ನು ತೊಳೆದು ಅದರ ನೀರು ಕೂಡ ಹಾಕಿ, ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿ. ತುಂಬಾ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀರು ಹಾಕಿ ಎಷ್ಟು ಬೇಕೋ ಅಷ್ಟು, ಅದು ತುಂಬಾ ತೆಳು ಮಾಡಬೇಡಿ. ಮಿಕ್ಸ್ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 15 ಮಿನಿಟ್ಸ್ ತನಕ ಬೇಯಿಸಿ. ಚೆನ್ನಾಗಿ ಬೆಂದ ನಂತರ ಇದನ್ನು ಸರ್ವ್ ಮಾಡಿ. ನಮ್ಮ ಮ್ಯಾಂಗೋ ವಿತ್ ಡ್ರೈ ಪ್ರಾನ್ ಕರಿ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಿ, ಆದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ನನ್ನ ರೆಸಿಪಿ ರೆಡಿ ಆಗಿದೆ. ಟ್ರೈ ಮಾಡ್ತೇನೆ, ಊಟ ಮಾಡಿ ನೋಡಿ. ತುಂಬಾ ಖುಷಿ ಆಗ್ತಿದ್ದು. ಡ್ರೈ ಪ್ರಾನ್ಸ್ ಟೇಸ್ಟೇ ಬೇರೆ ಬರ್ತದೆ, ಮ್ಯಾಂಗೋದು ಟೇಸ್ಟ್ ಬೇರೆ ಬರ್ತದೆ. ತುಂಬಾ ಖುಷಿ ಆಗ್ತದೆ. ನನಗೆ ಗ್ರೇವಿ ಅಂದ್ರೆ ತುಂಬಾ ಇಷ್ಟ. ಸೊ ಹೆಚ್ಚಾಗಿ ನಾನು ಗ್ರೇವಿ ಜಾಸ್ತಿ ಕೊಡ್ತೇನೆ ಊಟ ಮಾಡುವಾಗ. ನಮ್ಮನೇಲಿ ಚಿಕನ್ ನಾನು ಯಾವಾಗ ಸಹ ಮಾಡ್ತೇನೆ, ಆದ್ರೆ ಹೀಗೆಲ್ಲ ಗ್ರೇವಿ ಎಲ್ಲ ಮಾಡಿದ್ರೆ ಒಳ್ಳೆ ಮಾಡಿ ಊಟ ಮಾಡ್ತಾರೆ ಎಲ್ರು, ನನ್ನ ಮಗಳನ್ನು ಬಿಟ್ಟು. ಅವಳಿಗೆ ಚಿಕನ್ನೇ ಆಗ್ಬೇಕು.
ಕ್ಲೀನ್. ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ ನಂಗೆ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.